ಕೊನೆಯದಾಗಿ ಆಗಸ್ಟ್ ತಿಂಗಳ ಮೀನರಾಶಿ ಕೊನೆಯ ರಾಶಿ. ಕೊನೆಯಿಂದಲೇ ಎಲ್ಲ ಆರಂಭವಾಗುವುದು ಅಂತ, ಮೀನ ಮೇಷ ಅಂತಂತ. ಕೊನೆಯೇ ಇಲ್ಲದೆ ಹೋದ್ರೆ ಮತ್ತೆ ಆರಂಭ ಮಾಡೋದು ಹೇಗೆ? ಇದೊಂದು ಚಕ್ರ. ಹಾಗಾಗಿ ಮೀನರಾಶಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇರುವಂಥ ರಾಶಿ. ಅಲ್ಲಿಂದ ಹೋಗೇ ಜಗತ್ತು ಪುನಃ ಬೆಳಕಿನ ಕಡೆ, ಅವಕಾಶದ ಕಡೆ, ಚಾಲನೆಯ ಕಡೆ ಮುಂದೆ ಹೋಗ್ತಕ್ಕಂಥದ್ದು ಮೀನರಾಶಿಯವರಿಗೆ. ಅದಕ್ಕೆ ಸಮುದ್ರ ರಾಶಿ ಅಂತಂತ ಕರೆದಿದ್ದಾರೆ. ಎಲ್ಲದಕ್ಕೂ ಆಧಾರ ಭೂಮಿ, ಭೂಮಿಗೆ ಆಧಾರ ಜಲ ಅಂತಂದರೆ ಸಮುದ್ರ. ಹಾಗಾಗಿ ಮೀನರಾಶಿ ಬೇಕಾದಷ್ಟು ಅನುಕೂಲವಾಗಿರ್ತಕ್ಕಂತಹ ಜನರು ಮೀನರಾಶಿಯವರು. ದೈವಾನುಕೂಲದ ಮಾಸ ಇದೆ. ಚತುರ್ಥದಲ್ಲಿ ಶುಕ್ರ ಮತ್ತು ಗುರುಗಳ ಸಂಚಾರ, ಷಷ್ಠದಲ್ಲಿ ಕುಜ ಮತ್ತು ಕೇತುಗಳು, ಮತ್ತು ಸಪ್ತಮಕ್ಕೆ ಕುಜನು ಹೋಗ್ತಕ್ಕಂಥದ್ದು. ದೇವರ ಅನುಕೂಲ ಇದೆ. ಗುರುಗಳ ಒಂದು ಅನುಕೂಲ, ಕುಲದೇವರುಗಳ ಸೇವೆಯನ್ನು, ಕುಲದೇವರ ದರ್ಶನ, ಕುಲಗುರುಗಳ ದರ್ಶನ ಅಥವಾ ಅವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಜನ್ಮಶನಿ ಜನ್ಮರಾಹು ಇದ್ದೇ ಇದೆ. ಕಳೆದ ಮಾಸವೂ ಹೇಳಿದ್ದೇನೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತಂತ. ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆಯು ಕಡಿಮೆ ಆಗ್ತದೆ. ಹೋದ ತಿಂಗಳು ಹೇಳಿದ್ದೆ. ಈಗ ಇನ್ನೂ ಚೆನ್ನಾಗಾಗ್ತದೆ ಶುಕ್ರನ ಅನುಕೂಲದಿಂದ, ಗುರುವಿನ ಅನುಕೂಲದಿಂದ. ಕುಜನು ಸಪ್ತಮಕ್ಕೆ ಹೋದಾಗ ಮೀನರಾಶಿಯವರಿಗೆ ಶನಿ ಮತ್ತು ಕುಜರ ಪರಸ್ಪರ ದೃಷ್ಟಿ ದೋಷವು ಇರುವುದರಿಂದ ಸ್ವಲ್ಪ ಕಾನೂನಿನ ವ್ಯಾಜ್ಯಗಳು ಬರಬಹುದು ಅಥವಾ ಅದು ಉಲ್ಬಣ ಆಗಬಹುದು. ಕೆಲವರಿಗೆ ದಾಂಪತ್ಯದಲ್ಲಿ ಕಲಹ ಅಥವಾ ಬಿರುಕು ಬರ್ತಕ್ಕಂತಹ ದೋಷಗಳು ಸಾಧ್ಯತೆ ಇದೆ. ಅಂತಹ ದೋಷವು ಆಲ್ರೆಡಿ ಇದ್ದರೆ ಅದನ್ನು ಶಮನ ಮಾಡುವತ್ತ ಯೋಚನೆ ಮಾಡಬೇಕು. ಸೂಕ್ತವಾಗಿರ್ತಕ್ಕಂಥ ಜಾತಕ ವಿಮರ್ಶೆ, ಅನಾರೋಗ್ಯಕ್ಕೂ ಕೂಡ ಜಾತಕ ವಿಮರ್ಶೆ ಬಹಳ ಅವಶ್ಯಕರ. ದಾಂಪತ್ಯದಲ್ಲಿ ಸಂಬಂಧಗಳಲ್ಲಿ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತಂದರೂ ಕೂಡ ಜಾತಕ ವಿಮರ್ಶೆ ಅವಶ್ಯಕವಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಇಷ್ಟರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿಮಗೇನಾದ್ರು ಚಿಂತೆ ಜಾಸ್ತಿ ಇದೆ ಅಂತಂತಂದರೆ ಜಾತಕ ವಿಮರ್ಶೆಯನ್ನು ಮಾಡಿಸಿಕೊಂಡು ಅದಕ್ಕೆ ಏನಾದರೂ ಪರಿಹಾರ, ಜಪ ತಪ, ಹೋಮ ಹವನ ಇತ್ಯಾದಿ ಏನು ಮಾಡಬೇಕು ಅಂತ ನೋಡಿಕೊಂಡು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದಿದೆ. ಮೀನರಾಶಿಯವರಿಗೆ ಆದಾಯವೂ ಕೂಡ ಸ್ವಲ್ಪ ಈ ತಿಂಗಳು ನಿಧಾನ ಆಗ್ತದೆ. ಒಂದು ಕಡೆ ದೈವಾನುಕೂಲ ಇದೆ ಅಂತಂತ ಹೇಳಿದ್ದೀನಿ. ಆದಾಯವೂ ನಿಧಾನ ಈ ತಿಂಗಳಾಗ್ತದೆ. ಮುಂದಿನ ತಿಂಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ. ಜನ್ಮ ಶನಿ ಮತ್ತು ಜನ್ಮ ರಾಹುಗಳ ವಿಷಯದಲ್ಲಿ ಇರೋದರಿಂದ, ಸಪ್ತಮದಲ್ಲಿ ಕುಜನೂ ಬರೋದರಿಂದ ತುಂಬ ನಿರೀಕ್ಷೆ ಮಾಡೋದಕ್ಕಿಂತ ಏನಾಗ್ತದೋ ಗೋ ವಿತ್ ದ ಫ್ಲೋ. ದೊಡ್ಡವರಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ದೇವರಿದ್ದಾನೆ, ನೋಡೋಣ ಏನಾಗ್ತದೆ, ಕೇಳಿ ಮುಂದೆ ಹೋಗೋಣ. ಈ ರೀತಿಯ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಸಾಕಷ್ಟು ಒಳ್ಳೆಯ ಪಾಸಿಟಿವ್ ಪರಿಣಾಮವನ್ನು ಪಡೀತೀರಿ. ಕೊನೆಯದಾಗಿ ಆಗಸ್ಟ್ ತಿಂಗಳ ಮೀನರಾಶಿ ಕೊನೆಯ ರಾಶಿ. ಕೊನೆಯಿಂದಲೇ ಎಲ್ಲ ಆರಂಭವಾಗುವುದು ಅಂತ, ಮೀನ ಮೇಷ ಅಂತಂತ. ಕೊನೆಯೇ ಇಲ್ಲದೆ ಹೋದ್ರೆ ಮತ್ತೆ ಆರಂಭ ಮಾಡೋದು ಹೇಗೆ? ಇದೊಂದು ಚಕ್ರ. ಹಾಗಾಗಿ ಮೀನರಾಶಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇರುವಂಥ ರಾಶಿ. ಅಲ್ಲಿಂದ ಹೋಗೇ ಜಗತ್ತು ಪುನಃ ಬೆಳಕಿನ ಕಡೆ, ಅವಕಾಶದ ಕಡೆ, ಚಾಲನೆಯ ಕಡೆ ಮುಂದೆ ಹೋಗ್ತಕ್ಕಂಥದ್ದು ಮೀನರಾಶಿಯವರಿಗೆ. ಅದಕ್ಕೆ ಸಮುದ್ರ ರಾಶಿ ಅಂತಂತ ಕರೆದಿದ್ದಾರೆ. ಎಲ್ಲದಕ್ಕೂ ಆಧಾರ ಭೂಮಿ, ಭೂಮಿಗೆ ಆಧಾರ ಜಲ ಅಂತಂದರೆ ಸಮುದ್ರ. ಹಾಗಾಗಿ ಮೀನರಾಶಿ ಬೇಕಾದಷ್ಟು ಅನುಕೂಲವಾಗಿರ್ತಕ್ಕಂತಹ ಜನರು ಮೀನರಾಶಿಯವರು. ದೈವಾನುಕೂಲದ ಮಾಸ ಇದೆ. ಚತುರ್ಥದಲ್ಲಿ ಶುಕ್ರ ಮತ್ತು ಗುರುಗಳ ಸಂಚಾರ, ಷಷ್ಠದಲ್ಲಿ ಕುಜ ಮತ್ತು ಕೇತುಗಳು, ಮತ್ತು ಸಪ್ತಮಕ್ಕೆ ಕುಜನು ಹೋಗ್ತಕ್ಕಂಥದ್ದು. ದೇವರ ಅನುಕೂಲ ಇದೆ. ಗುರುಗಳ ಒಂದು ಅನುಕೂಲ, ಕುಲದೇವರುಗಳ ಸೇವೆಯನ್ನು, ಕುಲದೇವರ ದರ್ಶನ, ಕುಲಗುರುಗಳ ದರ್ಶನ ಅಥವಾ ಅವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಜನ್ಮಶನಿ ಜನ್ಮರಾಹು ಇದ್ದೇ ಇದೆ. ಕಳೆದ ಮಾಸವೂ ಹೇಳಿದ್ದೇನೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತಂತ. ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆಯು ಕಡಿಮೆ ಆಗ್ತದೆ. ಹೋದ ತಿಂಗಳು ಹೇಳಿದ್ದೆ. ಈಗ ಇನ್ನೂ ಚೆನ್ನಾಗಾಗ್ತದೆ ಶುಕ್ರನ ಅನುಕೂಲದಿಂದ, ಗುರುವಿನ ಅನುಕೂಲದಿಂದ. ಕುಜನು ಸಪ್ತಮಕ್ಕೆ ಹೋದಾಗ ಮೀನರಾಶಿಯವರಿಗೆ ಶನಿ ಮತ್ತು ಕುಜರ ಪರಸ್ಪರ ದೃಷ್ಟಿ ದೋಷವು ಇರುವುದರಿಂದ ಸ್ವಲ್ಪ ಕಾನೂನಿನ ವ್ಯಾಜ್ಯಗಳು ಬರಬಹುದು ಅಥವಾ ಅದು ಉಲ್ಬಣ ಆಗಬಹುದು. ಕೆಲವರಿಗೆ ದಾಂಪತ್ಯದಲ್ಲಿ ಕಲಹ ಅಥವಾ ಬಿರುಕು ಬರ್ತಕ್ಕಂತಹ ದೋಷಗಳು ಸಾಧ್ಯತೆ ಇದೆ.
ಅಂತಹ ದೋಷವು ಆಲ್ರೆಡಿ ಇದ್ದರೆ ಅದನ್ನು ಶಮನ ಮಾಡುವತ್ತ ಯೋಚನೆ ಮಾಡಬೇಕು. ಸೂಕ್ತವಾಗಿರ್ತಕ್ಕಂಥ ಜಾತಕ ವಿಮರ್ಶೆ, ಅನಾರೋಗ್ಯಕ್ಕೂ ಕೂಡ ಜಾತಕ ವಿಮರ್ಶೆ ಭಾಳ ಅವಶ್ಯಕರ. ದಾಂಪತ್ಯದಲ್ಲಿ ಸಂಬಂಧಗಳಲ್ಲಿ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತಂದರೂ ಕೂಡ ಜಾತಕ ವಿಮರ್ಶೆ ಅವಶ್ಯಕವಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಇಷ್ಟರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ನಿಮಗೇನಾದ್ರು ಚಿಂತೆ ಜಾಸ್ತಿ ಇದೆ ಅಂತಂತಂದರೆ ಜಾತಕ ವಿಮರ್ಶೆಯನ್ನು ಮಾಡಿಸಿಕೊಂಡು ಅದಕ್ಕೆ ಏನಾದರೂ ಪರಿಹಾರ, ಜಪ ತಪ, ಹೋಮ ಹವನ ಇತ್ಯಾದಿ ಏನು ಮಾಡಬೇಕು ಅಂತ ನೋಡಿಕೊಂಡು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದಿದೆ. ಮೀನರಾಶಿಯವರಿಗೆ ಆದಾಯವೂ ಕೂಡ ಸ್ವಲ್ಪ ಈ ತಿಂಗಳು ನಿಧಾನ ಆಗ್ತದೆ. ಒಂದು ಕಡೆ ದೈವಾನುಕೂಲ ಇದೆ ಅಂತಂತ ಹೇಳಿದ್ದೀನಿ, ಆದಾಯವೂ ನಿಧಾನ ಈ ತಿಂಗಳಾಗ್ತದೆ. ಮುಂದಿನ ತಿಂಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ. ಜನ್ಮ ಶನಿ ಮತ್ತು ಜನ್ಮ ರಾಹುಗಳ ವಿಷಯದಲ್ಲಿ ಇರೋದರಿಂದ, ಸಪ್ತಮದಲ್ಲಿ ಕುಜನೂ ಬರೋದರಿಂದ ತುಂಬ ನಿರೀಕ್ಷೆ ಮಾಡೋದಕ್ಕಿಂತ ಏನಾಗ್ತದೋ ಗೋ ವಿತ್ ದ ಫ್ಲೋ. ದೊಡ್ಡವರಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ದೇವರಿದ್ದಾನೆ, ನೋಡೋಣ ಏನಾಗ್ತದೆ, ಕೇಳಿ ಮುಂದೆ ಹೋಗೋಣ, ಈ ರೀತಿಯ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಸಾಕಷ್ಟು ಒಳ್ಳೆಯ ಪಾಸಿಟಿವ್ ಪರಿಣಾಮವನ್ನು ಪಡಿತೀರಿ. ಕೊನೆಯದಾಗಿ ಆಗಸ್ಟ್ ತಿಂಗಳ ಮೀನರಾಶಿ ಕೊನೆಯ ರಾಶಿ. ಕೊನೆಯಿಂದಲೇ ಎಲ್ಲ ಆರಂಭವಾಗುವುದು ಅಂತ, ಮೀನ ಮೇಷ ಅಂತಂತ. ಕೊನೆಯೇ ಇಲ್ಲದೆ ಹೋದ್ರೆ ಮತ್ತೆ ಆರಂಭ ಮಾಡೋದು ಹೇಗೆ? ಇದೊಂದು ಚಕ್ರ. ಹಾಗಾಗಿ ಮೀನರಾಶಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇರುವಂಥ ರಾಶಿ. ಅಲ್ಲಿಂದ ಹೋಗೇ ಜಗತ್ತು ಪುನಃ ಬೆಳಕಿನ ಕಡೆ, ಅವಕಾಶದ ಕಡೆ, ಚಾಲನೆಯ ಕಡೆ ಮುಂದೆ ಹೋಗ್ತಕ್ಕಂಥದ್ದು ಮೀನರಾಶಿಯವರಿಗೆ. ಅದಕ್ಕೆ ಸಮುದ್ರ ರಾಶಿ ಅಂತಂತ ಕರೆದಿದ್ದಾರೆ. ಎಲ್ಲದಕ್ಕೂ ಆಧಾರ ಭೂಮಿ, ಭೂಮಿಗೆ ಆಧಾರ ಜಲ ಅಂತಂದರೆ ಸಮುದ್ರ. ಹಾಗಾಗಿ ಮೀನರಾಶಿ ಬೇಕಾದಷ್ಟು ಅನುಕೂಲವಾಗಿರ್ತಕ್ಕಂತಹ ಜನರು ಮೀನರಾಶಿಯವರು. ದೈವಾನುಕೂಲದ ಮಾಸ ಇದೆ. ಚತುರ್ಥದಲ್ಲಿ ಶುಕ್ರ ಮತ್ತು ಗುರುಗಳ ಸಂಚಾರ, ಷಷ್ಠದಲ್ಲಿ ಕುಜ ಮತ್ತು ಕೇತುಗಳು, ಮತ್ತು ಸಪ್ತಮಕ್ಕೆ ಕುಜನು ಹೋಗ್ತಕ್ಕಂಥದ್ದು. ದೇವರ ಅನುಕೂಲ ಇದೆ, ಗುರುಗಳ ಒಂದು ಅನುಕೂಲ, ಕುಲದೇವರುಗಳ ಸೇವೆಯನ್ನು, ಕುಲದೇವರ ದರ್ಶನ, ಕುಲಗುರುಗಳ ದರ್ಶನ ಅಥವಾ ಅವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಜನ್ಮ ಶನಿ ಜನ್ಮ ರಾಹು ಇದ್ದೇ ಇದೆ, ಕಳೆದ ಮಾಸವೂ ಹೇಳಿದ್ದೇನೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತಂತ. ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆಯು ಕಡಿಮೆ ಆಗ್ತದೆ, ಹೋದ ತಿಂಗಳು ಹೇಳಿದ್ದೆ. ಈಗ ಇನ್ನೂ ಚೆನ್ನಾಗಾಗ್ತದೆ. ಶುಕ್ರನ ಅನುಕೂಲದಿಂದ, ಗುರುವಿನ ಅನುಕೂಲದಿಂದ. ಕುಜನು ಸಪ್ತಮಕ್ಕೆ ಹೋದಾಗ ಮೀನರಾಶಿಯವರಿಗೆ ಶನಿ ಮತ್ತು ಕುಜರ ಪರಸ್ಪರ ದೃಷ್ಟಿ ದೋಷವು ಇರುವುದರಿಂದ ಸ್ವಲ್ಪ ಕಾನೂನಿನ ವ್ಯಾಜ್ಯಗಳು ಬರಬಹುದು ಅಥವಾ ಅದು ಉಲ್ಬಣ ಆಗಬಹುದು. ಕೆಲವರಿಗೆ ದಾಂಪತ್ಯದಲ್ಲಿ ಕಲಹ ಅಥವಾ ಬಿರುಕು ಬರ್ತಕ್ಕಂತಹ ದೋಷಗಳು ಸಾಧ್ಯತೆ ಇದೆ. ಅಂತಹ ದೋಷವು ಆಲ್ರೆಡಿ ಇದ್ದರೆ ಅದನ್ನು ಶಮನ ಮಾಡುವತ್ತ ಯೋಚನೆ ಮಾಡಬೇಕು. ಸೂಕ್ತವಾಗಿರ್ತಕ್ಕಂಥ ಜಾತಕ ವಿಮರ್ಶೆ, ಅನಾರೋಗ್ಯಕ್ಕೂ ಕೂಡ ಜಾತಕ ವಿಮರ್ಶೆ ಭಾಳ ಅವಶ್ಯಕರ. ದಾಂಪತ್ಯದಲ್ಲಿ ಸಂಬಂಧಗಳಲ್ಲಿ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತಂದರೂ ಕೂಡ ಜಾತಕ ವಿಮರ್ಶೆ ಅವಶ್ಯಕವಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಇಷ್ಟರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ನಿಮಗೇನಾದ್ರು ಚಿಂತೆ ಜಾಸ್ತಿ ಇದೆ ಅಂತಂತಂದರೆ ಜಾತಕ ವಿಮರ್ಶೆಯನ್ನು ಮಾಡಿಸಿಕೊಂಡು ಅದಕ್ಕೆ ಏನಾದರೂ ಪರಿಹಾರ, ಜಪ ತಪ, ಹೋಮ ಹವನ ಇತ್ಯಾದಿ ಏನು ಮಾಡಬೇಕು ಅಂತ ನೋಡಿಕೊಂಡು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದಿದೆ. ಮೀನರಾಶಿಯವರಿಗೆ ಆದಾಯವೂ ಕೂಡ ಸ್ವಲ್ಪ ಈ ತಿಂಗಳು ನಿಧಾನ ಆಗ್ತದೆ. ಒಂದು ಕಡೆ ದೈವಾನುಕೂಲ ಇದೆ ಅಂತಂತ ಹೇಳಿದ್ದೀನಿ, ಆದಾಯವೂ ನಿಧಾನ ಈ ತಿಂಗಳಾಗ್ತದೆ. ಮುಂದಿನ ತಿಂಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ. ಜನ್ಮ ಶನಿ ಮತ್ತು ಜನ್ಮ ರಾಹುಗಳ ವಿಷಯದಲ್ಲಿ ಇರೋದರಿಂದ, ಸಪ್ತಮದಲ್ಲಿ ಕುಜನೂ ಬರೋದರಿಂದ ತುಂಬ ನಿರೀಕ್ಷೆ ಮಾಡೋದಕ್ಕಿಂತ ಏನಾಗ್ತದೋ ಗೋ ವಿತ್ ದ ಫ್ಲೋ. ದೊಡ್ಡವರಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ದೇವರಿದ್ದಾನೆ, ನೋಡೋಣ ಏನಾಗ್ತದೆ, ಕೇಳಿ ಮುಂದೆ ಹೋಗೋಣ, ಈ ರೀತಿಯ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಸಾಕಷ್ಟು ಒಳ್ಳೆಯ ಪಾಸಿಟಿವ್ ಪರಿಣಾಮವನ್ನು ಪಡಿತೀರಿ.